ನಮಸ್ಕಾರ, ಶುಭ ಸಂಜೆ. ಪವರ್ ಫೋಕಸ್ ವಿತ್ ರಾಕೇಶ್ ಶೆಟ್ಟಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ಸಿಂಧೂರ. ವೀಕ್ಷಕರೇ, ಇವತ್ತು ಈ ಕಾರ್ಯಕ್ರಮದಲ್ಲಿ ಬಹಳ ಪ್ರಮುಖವಾಗಿ ಎರಡು ವಿಚಾರಗಳ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತೀವಿ. ಒಂದು, ಈ ಧರ್ಮಸ್ಥಳದ ಪ್ರಕರಣಗಳಲ್ಲಿ ಧರ್ಮದ್ರೋಹಿಗಳಿದ್ರಲ್ಲ, FIR ಅನ್ನ ರದ್ದುಪಡಿಸುವಂತೆ ದುಂಬಾಲ್ ಬಿದ್ದಿದಂತಹ ಧರ್ಮದ್ರೋಹಿಗಳು ಇವಾಗ ಸಂಕಟದಿಂದ ವಿಲವಿಲ ಅಂತ ಒದ್ದಾಡುವಂತಾಗಿದೆ. ವಿಚಾರಣೆಗಿದ್ದಂತಹ ತಡೆಯನ್ನ ಇವತ್ತು ಹೈಕೋರ್ಟ್ ತೆರವುಗೊಳಿಸಿದೆ. ಸೊ ಯಾವ ಮೂಮೆಂಟ್ ಅಲ್ಲಿ ಬೇಕಾದ್ರೂ ಅರೆಸ್ಟ್ ಆಗ್ಬಿಡ್ತೀವೇನೋ ಅನ್ನುವಂತಹ ಭಯ ಇವತ್ತು ಆ ಧರ್ಮದ್ರೋಹಿಗಳನ್ನ ಕಾಡ್ತಾ ಇದೆ. ಇದರ ಜೊತೆಗೆ ಮತ್ತೊಂದು ವಿಚಾರ, ದೆಹಲಿಯಲ್ಲಿ ವೈಟ್ ಕಾಲರ್ ಟೆರರಿಸಂ ಬಗ್ಗೆ ನಾವು ಏನು ಹೇಳ್ತೀವಿ, ಏನು ಸ್ಫೋಟಗೊಂಡಿತ್ತು, ಅದರ ಸಂಬಂಧ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಹೈ ಲೆವೆಲ್ ಮೀಟಿಂಗ್ ಕೂಡ ನಡೆದಿದೆ. ಸೊ ಇದೆಲ್ಲದರ ಬಗ್ಗೆ ಇವತ್ತಿನ ಪವರ್ ಫೋಕಸ್ ವಿತ್ ರಾಕೇಶ್ ಶೆಟ್ಟಿ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ಲೆಟ್ಸ್ ಗೋ ಫಾರ್ ಬ್ರೇಕಿಂಗ್ ಅಪ್ಡೇಟ್ಸ್. ಪವರ್ಫುಲ್ ಹೊಡೆತಕ್ಕೆ ಧರ್ಮದ್ರೋಹಿ ಗ್ಯಾಂಗ್ ಇವತ್ತು ವಿಲವಿಲ ಅಂತ ಒದ್ದಾಡ್ತಾ ಇದೆ. ಯಾವಾಗ ವಿಚಾರಣೆಗೆ ತಡೆವು ಸಿಕ್ತೋ ಅವತ್ತು ನಾವು ಗೆದ್ಬಿಟ್ವಿ ಅಂತ ಬೀಗ್ತಾ ಇದ್ರು. ಆದ್ರೆ ಈಗ ವಿಚಾರಣೆಗಿದ್ದಂತ ತಡೆಯನ್ನ ತೆರವುಗೊಳಿಸಲಾಗಿದೆ. ತಿಮರೌಡಿ ಪಡೆಗೆ ಭಾರಿ ಹಿನ್ನಡೆಯಾಗ್ತಾ ಇದೆ. ತನಿಖೆಯ ಆರಂಭದಲ್ಲಿ SITಯನ್ನ ಹಾಡಿ ಹೋಗಲಿತ್ತು ಬುರ್ಡೆ ಗ್ಯಾಂಗು. ತಮಗೆ ಬೇಕಾದಂತ SIT ಮುಖ್ಯಸ್ಥರನ್ನ ತಾವೇ ಹಾಕ್ಸ್ಕೊಂಡಿದ್ರು. ಕೇಳಿ, ತನಿಖೆ ತಮ್ಮ ಬುಡಕ್ಕೆ ಬರ್ತಿದ್ದಂತೆ ಧರ್ಮದ್ರೋಹಿಗಳು ಉಲ್ಟಾ ಹೊಡೆದ್ಬಿಟ್ರು. FIR ರದ್ದು ಮಾಡುವಂತೆ ದುಂಬಾಲ್ ಬಿದ್ದಿತ್ತು ಬುರ್ಡೆ ಗ್ಯಾಂಗ್. ಆದ್ರೆ SIT ತನಿಖೆಗೆ ತಡೆಯಾಜ್ಞೆಯನ್ನ ಹೈಕೋರ್ಟ್ ತೆರವುಗೊಳಿಸಿದೆ. ಇದೀಗ ಬಂಧನ ಭೀತಿಯಲ್ಲಿ ತಿಮರೋಡಿ ಮಟ್ಟಣ್ಣ ಗ್ಯಾಂಗ್ ವಿಲವಿಲ ಅಂತ ಒದ್ದಾಡ್ತಾ ಇದೆ. ತಾವೇ ಮಾಡಿದಂತ FIR ಏನಿತ್ತು ಅದನ್ನ ರದ್ದು ಮಾಡುವಂತೆ ದುಂಬಾಲ್ ಬಿದ್ದಿತ್ತು ಈ ರೌಡಿ ಗ್ಯಾಂಗು. ಈಗ ವಿಚಾರಣೆಗೆ ಇದ್ದಂತಹ ತಡೆಯನ್ನ ತೆರವುಗೊಳಿಸಿದೆ ಹೈಕೋರ್ಟ್. ಅಕ್ಟೋಬರ್ 30ನೇ ತಾರೀಕು ಈ ತನಿಖೆಗೆ ತಡೆಯನ್ನ, ವಿಚಾರಣೆಗೆ ತಡೆಯನ್ನ ಹೈಕೋರ್ಟ್ ನೀಡಿತ್ತು. ಆದ್ರೆ ಈಗ ಆ ತನಿಖೆಗಿದ್ದಂತಹ ತಡೆಯನ್ನ ತೆರವುಗೊಳಿಸಿದೆ. ಅಕ್ಟೋಬರ್ 30ರಂದು ನೀಡಿದಂತಹ ತಡೆಯಾಜ್ಞೆಯನ್ನ ಇವತ್ತು ತೆರವುಗೊಳಿಸಲಾಗಿದೆ. FIR ರದ್ದು ಕೋರಿ ಮಟ್ಟಣ್ಣ, ತಿಮರೋಡಿ, ಜಯನ್, ವಿಠಲಗೌಡ ಹೈಕೋರ್ಟ್ಗೆ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಮ್ಯಾಜಿಸ್ಟ್ರೇಟ್ ಅನುಮತಿಯನ್ನ ಪಡೆದು ತನಿಖೆಯನ್ನ ನಡೆಸಲಾಗ್ತಿದೆ. ತನಿಖೆಯನ್ನ ಅರ್ಜಿದಾರರೇ ಹೊಗಳಿದ್ದಾರೆ ಅಂತ SIT ಪರ ವಕೀಲರು ಕೋರ್ಟ್ಗೆ ಮಾಹಿತಿ ಕೊಟ್ಟಿದ್ದಾರೆ. SIT ಪರ ವಿಶೇಷ ಅಭಿಯೋಜಕ BN ಜಗದೀಶ್ ವಾದ ಮಂಡಿಸಿದ್ರು. ಆರೋಪಿಗಳಿಗೆ ಕಿರುಕುಳ ನೀಡದಂತೆ ಮಧ್ಯಂತರ ಆದೇಶವನ್ನ ವಿಸ್ತರಿಸಲಾಗಿದೆ. ನ್ಯಾಯಮೂರ್ತಿ ಮೊಹಮ್ಮದ್ ನವಾಜ್ ಅವರಿದ್ದಂತಹ ಹೈಕೋರ್ಟ್ ಪೀಠ ಆದೇಶವನ್ನ ನೀಡಿದೆ. ಧರ್ಮಸ್ಥಳ ಠಾಣೆ FIR ಸಂಖ್ಯೆ 39/2025ರ ತನಿಖೆಗೆ ಹೈಕೋರ್ಟ್ ಅನುಮತಿಯನ್ನ ಕೊಟ್ಟಿದೆ. ನೋಡಿ, ಬುರ್ಡೆ ಗ್ಯಾಂಗ್ ನ ಸತತವಾಗಿ ವಿಚಾರಣೆಯನ್ನ ನಡೆಸಿತ್ತು SIT. ಅನೇಕ ಬಾರಿ ಕರೆದು ವಿಚಾರಣೆಯನ್ನ ನಡೆಸಿ ಸಾಕ್ಷಿ ಸಮೇತ ಎಲ್ಲ ಮಾಹಿತಿಗಳನ್ನ SIT ಕಲೆಯನ್ನ ಹಾಕಿತ್ತು. ಬುರ್ಡೆ ಪಾತ್ರಧಾರಿ ಚಿನ್ನಯ್ಯನನ್ನ ಬಂಧಿಸಿತ್ತು ಕೂಡ ಹೌದು. ಚಿನ್ನಯ್ಯನ ಬಂಧನ ಆದ್ಮೇಲೆ ಈ ಬುರ್ಡೆ ಗ್ಯಾಂಗ್ಗೆ ಭಾರಿ ಸಂಕಷ್ಟ ಆಯ್ತು. ಯಾವುದೇ ಕಾರಣಕ್ಕೂ ಚಿನ್ನಯ್ಯ ಅರೆಸ್ಟ್ ಆಗಲ್ಲ ಅಂತ ಬುರ್ಡೆ ಗ್ಯಾಂಗ್ ಅಂದ್ಕೊಂಡಿದ್ರು. ಆದ್ರೆ ಈ ಬುರ್ಡೆ ಗ್ಯಾಂಗು ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ಅಥವಾ SIT ರಂಗೋಲಿ ಕೆಳಗೆ ನುಗ್ತು ಅಂತ ಹೇಳ್ಬಹುದು. ತಿಮರೋಡಿ, ಮಟ್ಟಣ್ಣ, ಜಯನ್, ಟಿ, ವಿಠಲಗೌಡ ಇವರೆಲ್ಲರ ಬಣ್ಣ ಬಯಲಾಗಿದೆ. ಇದೀಗ SIT ಸುಳಿಯಿಂದ ಬಚಾವಾಗೋದಕ್ಕೆ ಬುರ್ಡೆ ಗ್ಯಾಂಗ್ ಇನ್ನೆಲ್ಲದ ಸರ್ಕಸ್ ಮಾಡ್ತಾ ಇದೆ. ತಮ್ಗಿರೋ ಬರೋ ಜ್ಞಾನವನ್ನೆಲ್ಲ ಖರ್ಚು ಮಾಡ್ತಾ ಇದ್ದಾರೆ. ಏನ್ ಮಾಡ್ಬೋದು, ತಮ್ಗಿರೋ ಬರೋ ಕ್ರಿಮಿನಲ್ ಐಡಿಯಾಗಳನ್ನೆಲ್ಲ ಖರ್ಚು ಮಾಡ್ತಾ ಇದ್ದಾರೆ. ಹೇಗಪ್ಪ ಇದರಿಂದ ತಪ್ಪಿಸ್ಕೊಳ್ಳೋದು ಅಂತ ಧರ್ಮದ್ರೋಹಿಗಳ ಕೃತ್ಯವನ್ನ ಇಂಚಿಂಚಾಗಿ ಪವರ್ ಟಿವಿ ಬಿಚ್ಚಿಟ್ಟಿತ್ತು. ಇದರ ಸಂಬಂಧ ಪವರ್ ಟಿವಿಯ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ಟಿ ಸರ್ ರಿಯಾಲಿಟಿ ಚೆಕ್ ಕೂಡ ಮಾಡಿದ್ರು. ಷಡ್ಯಂತ್ರಕ್ಕೆ ಸಾಕ್ಷ್ಯಗಳಿದ್ರು ಕೂಡ ತಿಮರೌಡಿ ಪಡೆಯನ್ನ ಅರೆಸ್ಟ್ ಮಾಡೋದಕ್ಕೆ ಯಾಕೆ ನಿಧಾನ ಮಾಡ್ತಾ ಇದ್ದೀರಿ ಅಂತ ಇವತ್ತು ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ತನಿಖೆಗೆ ತಡೆ ತೆರವು ಹಿನ್ನೆಲೆ ಸರ್ಕಾರಕ್ಕೆ ಶೀಘ್ರದಲ್ಲೇ SIT ವರದಿ ಕೊಡುತ್ತೆ. ಧರ್ಮದ್ರೋಹಿ ಬುರ್ಡೆ ಗ್ಯಾಂಗ್ಗೆ ಮುಂದೆ ಖಂಡಿತವಾಗ್ಲೂ ಮಾರಿ ಹಬ್ಬ ಇದೆ. ಇಷ್ಟಕ್ಕೆ SIT ನಿಮ್ಮನ್ನ ಬಿಡೋದಿಲ್ಲ. ಜೊತೆಗೆ ಇಷ್ಟು ಜನರ ಶಾಪ, ಕಣ್ಣೀರು ಮತ್ತು ಧರ್ಮಸ್ಥಳದ ಭಕ್ತಾದಿಗಳ ಒಂದು ಶಾಪ ಅಥವಾ ಅವರ ಒಂದು ಕೋರಿಕೆ ಇದೆಯಲ್ಲ ಮಂಜುನಾಥನಲ್ಲಿ, ಅದು ಯಾವುದು ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಚರ್ಚೆನ ಆರಂಭ ಮಾಡೋಣ. ಚರ್ಚೆಗೆ ನಮ್ಮ ಜೊತೆ ಪವರ್ ಟಿವಿ ಮುಖ್ಯಸ್ಥರಾಗಿರುವಂತಹ ರಾಕೇಶ್ ಶೆಟ್ಟಿ ಸರ್ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್, ಬುರ್ಡೆ ಗ್ಯಾಂಗ್ ಗಮನಿಸಿದ್ವಿ, ಅಕ್ಟೋಬರ್ 30ಕ್ಕೆ ಕೋರ್ಟ್ಗೆ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. FIR ಅನ್ನ ರದ್ದು ಮಾಡಬೇಕು ಅಂತ ಹೇಳಿ ಏನ್ ಗೆದ್ದೇ ಬಿಟ್ವಿ ಅಂತ ಅಂದ್ಕೊಂಡ್ಬಿಟ್ಟಿದ್ರು. ಯಾವಾಗ ತಡೆಯನ್ನ ನೀಡ್ತು ವಿಚಾರಣೆಗೆ ಹೈಕೋರ್ಟ್, ಗೆದ್ದೇ ಬಿಟ್ವಿ ನಾವು, ಇಲ್ಲಿಂದ ಬಚಾವಾಗ್ಬಿಡ್ಬೋದು ಬಹಳ ಸುಲಭವಾಗಿ, ಈಸಿಯಾಗಿ ಅಂತೆಲ್ಲ ಅಂದ್ಕೊಂಡಿದ್ರು. ಆದ್ರೆ ಇವತ್ತು ಆ ವಿಚಾರಣೆಗಿದ್ದಂತ ತಡೆಯನ್ನ ಹೈಕೋರ್ಟ್ ತೆರವುಗೊಳಿಸಿದೆ. ವಿಚಾರಣೆಯನ್ನ SIT ಈಗ ಮುಂದುವರಿಸಬಹುದು. ಈಗ ಬುರ್ಡೆ ಗ್ಯಾಂಗು ಯಾವ ಕ್ಷಣದಲ್ಲಿ ಅರೆಸ್ಟ್ ಆಗ್ಬಿಡ್ತೀವೋ ಅಂತ ಈಗ ವಿಲವಿಲ ಅಂತ ಒದ್ದಾಡ್ತಾ ಇದೆ. ತಮ್ಮ ಎಲ್ಲ ಕ್ರಿಮಿನಲ್ ಬುದ್ಧಿಗಳನ್ನ ಬಳಸಿ ಹೇಗೆ ಇದರಿಂದ ಪಾರಾಗಬಹುದು ಅಂತ ನೋಡ್ತಿದ್ದಾರೆ. ಸರ್, ಏನ್ ಹೇಳ್ತಾರೆ? ತಾವೇ ತೋಡಿದ ಕೆಡ್ಡಕ್ಕೆ ತಾವೇ ಬೀಳುವುದು ಅಂತ ಹೇಳ್ತಾರೆ. ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್.
ಅದು ಮಾತ್ರ ಅಲ್ಲ, ಉಪ್ಪು ತಿಂದವನು ನೀರು ಕುಡಿಲೇಬೇಕು ಅನ್ನೋದು. ಇವರು ಕಳೆದ 12 ವರ್ಷದಿಂದ, ಅಂದರೆ ಈ ಧರ್ಮದ್ರೋಹಿ ಗ್ಯಾಂಗ್ ಏನಂತ ನಾವು ಹೇಳ್ತಾ ಇದ್ವಿ, ಕಳೆದ 12 ವರ್ಷದಿಂದ ಇವರು ಇಡೀ ಸಮಾಜವನ್ನು ದಾರಿ ತಪ್ಪಿಸಿದ್ದು ಮಾತ್ರ ಅಲ್ಲ, ಹಿಂದೂ ಶ್ರದ್ಧಾ ಕೇಂದ್ರ, ಧಾರ್ಮಿಕ ಕೇಂದ್ರವಾದ ಧರ್ಮಸ್ಥಳವನ್ನು, ಮತ್ತೆ ಅಲ್ಲೂ ಕೂಡ ಧರ್ಮಸ್ಥಳದಲ್ಲಿ ಇರುವಂತಹ ಮಂಜುನಾಥನ ಅಣ್ಣಪ್ಪನ ಏನು ಆ ಶಕ್ತಿ ಇದೆ ಅಲ್ಲ, ಅದರ ಮೇಲೇ ಜನಗಳಿಗೆ ಒಂದು ರೀತಿಯ ಡೌಟ್ ಬರುವಂಗೆ, ಕ್ರಿಯೇಟ್ ಮಾಡುವಂಗೆ ಈ ಕ್ಯಾಂಪೇನ್ ಶುರುವಾಗಿತ್ತು. ಒಂದು ಹೆಣ್ಣು ಮಗುವಿನ ಸಾವು, ಒಂದು ಹೆಣ್ಣು ಮಗುವಿನ ಅತ್ಯಾಚಾರವನ್ನು ತಮ್ಮ ಏನು ಅಸ್ತ್ರವನ್ನಾಗಿ ಮಾಡಿಕೊಂಡು ಸಾಮಾಜಿಕ ಏನು ಚಿಂತಕರು, ಸಮಾಜವನ್ನೇ ಇವರು ಉದ್ಧರಿಸಲು ಏನು ಜನ್ಮ ತಾಳಿದವರು ಅಂತ ಹೇಳಿಕೊಂಡು ಬಂದಂತಹ ಹಿಂದೂ ಮುಖಂಡರು ಬಂದಂತಹ ಇವರ ಈ ಷಡ್ಯಂತ್ರ ಅಂತ ನಾವು ಏನು ಕರೀತಾ ಇದೀವಲ್ಲ, ಇದು ಬಯಲಾಗಲಿಕ್ಕೆ ಇಟ್ ಟುಕ್ಸ್ ಮೋರ್ ದೆನ್ 13 years. ಅವರು ಹೇಳ್ತಾರೆ, ನಾವು 12 ವರ್ಷ ಹೋರಾಡಿದ್ವಿ. ಅಂದರೆ 12 ವರ್ಷ ಅವರು ಸಮಾಜವನ್ನು ಯಾವ ರೀತಿಯಾಗಿ ದಾರಿ ತಪ್ಪಿಸಿದ್ರು, 12 ವರ್ಷ ಅವರು ಯಾವ ರೀತಿಯಾಗಿ ಎಳೆಯಾಗಿ ಸೋಷಿಯಲ್ ಮೀಡಿಯಾಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಒಂದು ಶ್ರದ್ಧಾ ಕೇಂದ್ರವನ್ನು ಏನು ಕಪ್ಪು ಚುಕ್ಕೆಗೆ ಬಳದಿದ್ರು ಅನ್ನೋದನ್ನು ನಾವೆಲ್ಲ ನೋಡಿದ್ದೀವಿ. ಆದರೆ ಈಗ ಅವರೇ ತೋಡಿದಂಥ ಕೆಡ್ಡಕ್ಕೆ ಅವರು ಯಾಕೆ ಬಿದ್ದರು ಅನ್ನೋದನ್ನು ನಾವು ವಿಸ್ತರಿಸಬೇಕಾಗತ್ತೆ. ನಂಬರ್ 1, ನಾನು 501 ಬಾರಿ ಇದನ್ನು ಹೇಳಿದ್ದೀನಿ, ಸಾವಿರಾರು ಸಲ ಒತ್ತಿ ಈ ಒಂದು ಸ್ಟೇಜಲ್ಲಿ ಕೂತ್ಕೊಂಡು ಹೇಳಿದ್ದೀನಿ, ಧರ್ಮಸ್ಥಳದಲ್ಲಿ ಹೋಗಿ ಲೈವ್ ರಿಪೋರ್ಟ್ ಮಾಡುವಾಗ ಹೇಳಿದ್ದೀನಿ. ಈ ಸಲದ ಇವರ ಏನು ಪ್ಲ್ಯಾನ್ ಇದೆ ಅಲ್ಲ, ಈ ಮಸಿ ಬಳಿಯುವ ಪ್ಲ್ಯಾನ್ ಏನಿದೆಲ್ಲ, ಈ ಹುನ್ನಾರವನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಹಬ್ಬಿಬಿಟ್ಟು ತಾವು ಏನೋ ಮಾಡ್ತಾ ಇರುವ ಕಾರ್ಯ ಮಹತ್ ಕಾರ್ಯ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದ ರೀತಿ ಇದೆ ಅಲ್ವಾ, ಜನರನ್ನು ಒಂದು ಧರ್ಮಕ್ಷೇತ್ರದ ಮೇಲೆ, ಧರ್ಮಾಧಿಕಾರಿಯ ಮೇಲೆ ಎತ್ತಿ ಕೊಡುವಷ್ಟು ಆ ಒಂದು ರೀತಿಯ ವ್ಯವಸ್ಥಿತ ಸಂಚು ಇದೆ ಅಲ್ಲ, ಅದನ್ನು ಈ ಸಲ ಇವರು ಮಾಡಿದಂತಹ ಈ ಮಾಸ್ಟರ್ ಪ್ಲ್ಯಾನ್ ಏನಿತ್ತು ಅದು ಇವರಿಗೆ ತಿರುಗಿಬಿತ್ತು. ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ, ಸಮಿಸು ಸೌಜನ್ಯ ಅಂತ ಹೆಸರಲ್ಲಿ ನಾವು ಸ್ಟೋರಿ ಮಾಡಿದಾಗ ಅಲ್ಲಿಯವರೆಗೆ ಇವರು ಆ ಒಂದು ಕೂಸುವಿನ ಅತ್ಯಾಚಾರವನ್ನು ಇಟ್ಕೊಂಡು ಅದರ ಸಾವನ್ನು ಇಟ್ಕೊಂಡು ಯಾರು ಅತ್ಯಾಚಾರಿಯಾಗಿ ಏನು ಚಾರ್ಜ್ ಶೀಟಲ್ಲಿ CBI ಮತ್ತು SIT ಹಾಕಿದಂತಹ COD ಹಾಕಿದಂತಹ ರಿಪೋರ್ಟ್ಗಳನ್ನೇ ಇವರು ಏನು ಕೋರ್ಟಲ್ಲಿ ಹೋಗಿಬಿಟ್ಟು ಅಲ್ಲಿ ಸುಳ್ಳು ಹೇಳಿಕೆಗಳನ್ನು ದಾಖಲಿಸಿ ಯಾವುದು ಅತ್ಯಾಚಾರ ಆಗಿದೆ ಆ ತಾಯಿನ ಮಗು ಅಪ್ಪ ಮಾವ ನೋಡಿದವರು ಸಂಗಡಿಗರು ಎಲ್ಲರೂ ಹೋಗ್ಬಿಟ್ಟು ಕೋರ್ಟಲ್ಲಿ ಏನು ತಮ್ಮ ಸಾಕ್ಷಿಗಳನ್ನು ತಿರುಚಿದ್ರಿಂದ ಅವನನ್ನು ಕೂಡ ನಾವೇ ಹೊರಗಡೆ ಕರ್ಕೊಂಡು ಬಂದ್ವಿ. ಆ ಅತ್ಯಾಚಾರಿಯನ್ನು ಹೊರಗಡೆ ಕರ್ಕೊಂಡು ಬಂದು ಅವನು ಅತ್ಯಾಚಾರಿ ಅಲ್ಲ, ಇವನು ಧರ್ಮಸ್ಥಳದ ಏನು ಧರ್ಮಾಧಿಕಾರಿಯವರ ತಮ್ಮನ ಮಕ್ಕಳು ಮಾಡಿದ್ದಾರೆ, ಉಳಿದವರು ಮಾಡಿದ್ದಾರೆ ಅಂತ ಹೇಳಿಕೊಂಡು ಇಡೀ ಧರ್ಮಸ್ಥಳಕ್ಕೆ ಮತ್ತು ಧರ್ಮಾಧಿಕಾರಿಯವರಿಗೆ ಏನು ಮಸಿ ಬಳಿಯುವಂಥ ಕೆಲಸ ಆಯಿತು. ಅಲ್ಲಿಂದ ನಾವು ಯಾವಾಗ ಅದನ್ನು ಸಮಿತಿ ಸೌಜನ್ಯ ಅಂತ ಸ್ಟೋರಿ ಮಾಡ್ತಾ ಅದನ್ನು ಇನ್ವೆಸ್ಟಿಗೇಷನ್ ಜರ್ನಲಿಸಮನ್ನು ತೋರಿಸಿದ್ವಿ, ಅಲ್ಲಿ ಇವರು ಮಾಡಿದಂತಹ 12 ವರ್ಷದ ಏನು ಮಾಸ್ಟರ್ ಪ್ಲ್ಯಾನ್ ಇತ್ತು, ಯಾವುದು ಹೆಣ್ಣು ಮಗುವಿನ ಒಂದು ಅತ್ಯಾಚಾರವನ್ನು ಸಾವನ್ನು ತಮ್ಮ ಅಸ್ತ್ರವನ್ನಾಗಿಸಿಕೊಂಡು ಅದರ ಸೆಂಟಿಮೆಂಟನ್ನು ಅದೇ ಹೆಣ್ಣು ಮಗುವಿನ ತಾಯಿಯ ಸೆರಗನ್ನು ಏನೋ ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಬೇಡುವಂಗೆ ಇಡೀ ಏನು ವೀಕ್ಲಿ ಒಂದೊಂದು ಕಡೆಯಲ್ಲಿ ಏನು ಸಭೆ ಸಮಾರಂಭಗಳನ್ನು ಮಾಡ್ಕೊಂಡ್ಬಿಟ್ಟು ಆ ಲೇಡಿ ಸೆಂಟಿಮೆಂಟು ಮತ್ತು ಆ ಹುಡುಗಿಯ ಸಾವಿನ ಸೆಂಟಿಮೆಂಟನ್ನು ತೋರಿಸ್ತಾ ಇದನ್ನು ಧರ್ಮಸ್ಥಳದ ಎದುರಿಗೆ ಮತ್ತು ಎಗೇನ್ಸ್ಟ್ ಮತ್ತು ಧರ್ಮಾಧಿಕಾರಿಯವರ ಎಗೇನ್ಸ್ಟ್ ಯೂಸ್ ಮಾಡಬೇಕನ್ನುವ ಏನು ಸಂಚಿತ್ತು ಅದನ್ನು ನಾವು ಬಟ್ಟ ಬಯಲೆಳೆದಿದ್ವಿ. ತದನಂತರ ಎಲ್ಲಿ ಅಲ್ಲಿಂದ ಸೆಟ್ಬ್ಯಾಕ್ ಆಗ್ತಾ ಹೋಯಿತು, ಎಲ್ಲಿ ಅಲ್ಲಿಂದ ಜನಗಳಿಗೆ ಅರಿವಾಯಿತು ಇದು 12 ವರ್ಷದ ಬೋಗಸ್ ಹೋರಾಟ ಏನಿತ್ತು ಇದು ಏನು ವ್ಯವಸ್ಥಿತ ಷಡ್ಯಂತ್ರ ಅಂತ ಯಾವಾಗ ಗೊತ್ತಿತ್ತು, ಪುನಃ ಅಲ್ಲಿಯವರೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವರ ಏನು ಹಿಂದೆ ಬಿದ್ದಂತಹ ಇವರೇ ಹೇಳಿದ್ದು ಸತ್ಯ ಎಂದು ನಂಬಿಕೊಂಡು ತಿರುಗಿದಂತಹ ಜನ ಯಾವಾಗ ಟರ್ನ್ ಹೊಡಿತಾರೋ ಅಲ್ಲಿಗೆ ಇವರ ಆ ಹೋರಾಟಕ್ಕೆ ಒಂದು ರೀತಿಯ ಹಿನ್ನಡೆ ಆಗುತ್ತೆ. ತದನಂತರ ಇವರು ಈ ಒಂದು ವ್ಯವಸ್ಥಿತ ಸಂಚಿಗೆ ಪುನಃ ಅದಕ್ಕೆ ಜೀವ ಕೊಡಬೇಕಾದ್ರೆ ಒಂದು ಅನ್ಯ ಧರ್ಮೀಯರನ್ನು ಹುಡುಕ್ತಾರೆ. ಇಲ್ಲಿ ನಾನು ಹೇಳಿದ್ದೀನಿ ನಿಮಗೆ, ಇಲ್ಲಿ ಮಾತ್ರ ಎಡಬಿಡಂಗಿಗಳು ಕಮ್ಯುನಿಸ್ಟ್ಗಳು ಮಾತ್ರ ಅಲ್ಲ, ಇಲ್ಲಿ STPI ಮತ್ತು ಈ PFI ಅಂತ ಅವರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಅನ್ಯ ಧರ್ಮೀಯನಂತ ಸಮೀರನ್ನು ಒಬ್ಬನನ್ನು ಕರ್ಕೊಂಡ್ಬಂದು ಅಲ್ಲಿ ಒಂದು AI ವಿಡಿಯೋ ಮೂಲಕ ಒಂದು ವ್ಯವಸ್ಥಿತ ಸ್ಟೋರಿಯನ್ನು ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾರೆ. ಆ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಸಬ್ಸ್ಕ್ರೈಬರ್ ಮತ್ತು ಫೇಕ್ ವ್ಯೂವರ್ಸ್ಗಳನ್ನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅದು ಏನೋ 1 ಕೋಟಿ
ಜನಗಳು ಖಾಲಿ 1 ಗಂಟೆಯಲ್ಲಿ ನೋಡಿದ್ರು ಅನ್ನುವ ನ್ಯೂಸನ್ನು ಹಬ್ಬಿಸ್ತಂದ್ರಿಗೆ ಪುನಃ ಈ ವ್ಯವಸ್ಥಿತ ಸಂಚು, ನಾನು ಹೇಳಿದಲ್ವಾ, ಇದು ಒಂಥರ ನಕ್ಸಲ್ ರೀತಿಯ ಒಂದು ವ್ಯವಸ್ಥಿತ 360 ಡಿಗ್ರಿ ಏನು ಹೋರಾಟ ಇತ್ತು, ಇದನ್ನು ಮುನ್ನೆಲೆಗೆ ತರ್ತಾರೆ. ಆಗ ಪುನಃ ಈ ಸ್ಟೋರಿ ಇಡೀ ಜಗತ್ತಲ್ಲೊಮ್ಮೆ ಸಂಚಲನವನ್ನು ಮೂಡಿಸ್ತು ಅನ್ನುವ ಒಂದು ಭಾವನೆಯೊಂದಿಗೆ ಪುನಃ ಕರ್ನಾಟಕದಲ್ಲಿ ಇದನ್ನು ಮುನ್ನೆಲೆಗೆ ತರ್ತಾರೆ. ಅಲ್ಲಿನ ನಂತರ ಏನಾಗುತ್ತೆ ಅಂದರೆ, ಕಳೆದ 2 ವರ್ಷದಿಂದ ಈ ಟೀಮು ಇಲ್ಲಿ ಸಾವಿರಾರು ಹೆಣಗಳಿದ್ದಾವೆ, ಸಾವಿರಾರು ಅತ್ಯಾಚಾರಗಳು ನಡೆದಿದ್ದಾವೆ, ಇಲ್ಲಿ ಏನು ಅಸ್ಥಿಪಂಜರಗಳಿದ್ದಾವೆ, ಇಲ್ಲಿ ತಲೆಬುರುಡೆಗಳಿದ್ದಾವೆ, ನಾವು ಸಾಕ್ಷಿಗಳನ್ನು ತಂದು ಕೊಡ್ತೀವಿ ಅಂತ ಹೇಳ್ತಾನೇ ಬರ್ತಾ ಇತ್ತು. ನೀವು ನೋಡಿದ್ರಿ ಸೌಜನ್ಯನ ಸ್ಟೋರಿ ಆಗಿದ್ದ ಇವತ್ತಿನವರೆಗೆ ಇವರ ಹಲವು ಭಾಷಣಗಳಲ್ಲಿ, ಇವರ ಹಲವು ಪ್ರೆಸ್ ಕಾನ್ಫರೆನ್ಸ್ಗಳಲ್ಲಿ ಇವರು ಹೇಳಿದ್ದು, ನಮ್ಮ ಹತ್ರ ಸಾವಿರಾರು ದಾಖಲೆಗಳಿದ್ದಾವೆ, ನಮ್ಮ ಹತ್ರ ವಿಡಿಯೋ ರೆಕಾರ್ಡಿಂಗ್ಗಳಿದ್ದಾವೆ, ನಮ್ಮ ಹತ್ರ ಐ ವಿಟ್ನೆಸಸ್ಗಳಿದ್ದಾರೆ, ನಮ್ಮ ಹತ್ರ ಎಲ್ಲ ಇದೆ, ನಾವು ಕೊಡುವಲ್ಲಿ ಒಂದು ದಿನ ಅದನ್ನು ಕೊಡ್ತೀವಿ. ಈಗ ಕೊಟ್ಟರೆ ಅದನ್ನು ಡಿಸ್ಟ್ರಾಯ್ ಮಾಡ್ತಾರೆ, ಈಗ ಕೊಟ್ಟರೆ ಅದು ಹಾಳು ಮಾಡ್ತಾರೆ, ಈಗ ಕೊಟ್ಟರೆ ಅದನ್ನು ತಮ್ಮ ಏನು ವ್ಯವಸ್ಥಿತವಾದಂತಹ ಇನ್ಫ್ಲುಯೆನ್ಸ್ಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಅದನ್ನು ಎಲ್ಲ ಅವರನ್ನೆಲ್ಲ ಸಾಯಿಸಿಬಿಡ್ತಾರೆ ಅನ್ನುವ ರೀತಿಯಲ್ಲಿ ಇತ್ತು. ಆದರೂ ಕೂಡ ಎಲ್ಲಿಯೂ ಸೌಜನ್ಯನ ಕೇಸ್ ಈವನ್ ಹೈಕೋರ್ಟ್ ಮೆಟ್ಟಿಲು ಹೇಳಿದ್ರು ಕೂಡ, ಹೈಕೋರ್ಟಲ್ಲೂ ಕೂಡ ಅದಕ್ಕೆ ಹಿನ್ನಡೆಯಾದಾಗ, ಹೈಕೋರ್ಟಲ್ಲೂ ಕೂಡ ಇದು ಇನ್ವೆಸ್ಟಿಗೇಷನ್ಗೆ ಸರಿ ಇಲ್ಲ ಅಂತ ಹೇಳಿದ್ದು ಕೂಡ, ಅಲ್ಲಿಯೂ ಕೂಡ ಈ ಬುರುಡೆ ಗ್ಯಾಂಗ್ ಆಗಲಿ ಅಥವಾ ಸೌಜನ್ಯನ ತಾಯಿ ಆಗಲಿ ಯಾರೂ ಆಗಲಿ ಯಾವುದೇ ಒಂದು ರೀತಿಯ ಒಂದು ಪ್ರೂಫ್ಗಳನ್ನು ಒದಗಿಸಲ್ಲ. ಈ ಹೆಣ್ಣು ಮಗಳ ತಾಯಿ ಕೂಡ, ಕುಸುಮಾವತಿಯವರು ಕೂಡ ಹೇಳ್ತಾರೆ, ತನ್ನ ಗಂಡನನ್ನೂ ಕೂಡ ವಿಷಪ್ರಹಸನ ಮಾಡಿ ಕೊಲ್ಲಲಾಯಿತು ಅನ್ನೋದು. ನಾವು ಅದನ್ನು ಕ್ವಶನ್ ಮಾಡಿದ್ವಿ, ನಿಮ್ಮ ಗಂಡ ನಿಮ್ಮ ಮನೆಯಲ್ಲಿದ್ದ, ಅವರಿಗೆ ಊಟ ಹಾಕ್ತಾ ಇದ್ದವರು ನೀವು, ಅವರನ್ನು ಯಾರು ಕೊಂದಿದ್ದಾರೆ, ಯಾಕೆ ಕೊಂದರು ಅನ್ನೋದನ್ನು ನಮಗೆ ತಿಳಿಬೇಕು, ಅದನ್ನು ಇನ್ವೆಸ್ಟಿಗೇಷನ್ಗೆ ಆಗ್ರಹಿಸಿ ಅಂತ ಹೇಳಿದ್ವಿ. ಅದು ಮಾಡಿಲ್ಲ. ಈಗ ಕಡೆಯ ವ್ಯವಸ್ಥಿತ ಸಂಚು ಆಗಿ ಇನ್ನೊಂದು ಕಡೆ ಈ ವ್ಯವಸ್ಥಿತವಾಗಿ ಇವರಿಗೆ ಯಾವ ರೀತಿಯ ಏನು ಇನ್ವೆಸ್ಟಿಗೇಷನ್ ಬೇಕಾಗಿರಲಿಲ್ಲ, ಯಾವ ರೀತಿಯ ಬುರುಡೆಗಳನ್ನು ಹುಡುಕಲಿಕ್ಕೂ ಬೇಕಾಗಿರಲಿಲ್ಲ, ಯಾವ ರೀತಿಯ ಬುರುಡೆಗಳನ್ನು ಅಗಿಯುವ ಏನು ಈ ಮಾಸ್ಟರ್ ಪ್ಲ್ಯಾನ್ ಇವರಿಗೆ ಬೇಕಾಗಿಲ್ಲ. ಆದರೆ ಇವರು ಮಾಡಿದ ತಪ್ಪು ಏನಂದರೆ, ಈ ಬುರುಡೆಯನ್ನು ಹುಡುಕ್ಬಿಟ್ಟು ಬಂಗ್ಲಗುಡ್ಡೆಯಲ್ಲಿ ಸೂಸೈಡ್ ಮಾಡಿದಂಥ ಅಲ್ಲಿ ಸಿಕ್ಕಿದಂತಹ ಒಂದು ಬುರುಡೆಯನ್ನು ತಂದು, ಅದು ಯಾವುದೋ ಒಂದು ಹೆಣ್ಣು ಮಗುವಿನ ಬುರುಡೆ, 24-25 ವರ್ಷದ ಹೆಣ್ಣು ಮಗು, ಅದನ್ನು ನಾನು ಹೂತಾಕಿದ್ದೆ, ಈಗ ಆ ಬುರುಡೆಯನ್ನು ಸಾಕ್ಷಿ ಸಮೇತ ತಂದಿದ್ದೀನಿ, ಅದನ್ನು ನಿಮ್ಮ ಎದುರಿಗೆ ಪ್ರೆಸೆಂಟ್ ಮಾಡ್ತೀನಿ ಅಂತ ಹೇಳುವುದಕ್ಕಿಂತ ಮೊದಲೇ ಒಬ್ಬ ಸುಪ್ರೀಂ ಕೋರ್ಟಿನ ವ್ಯವಸ್ಥಿತವಾದಂತಹ ಅಡ್ವೊಕೇಟ್ ಏನಿರ್ತಾರೆ, ಅವರು ಪ್ರೆಸ್ ರಿಲೀಸ್ ಮೂಲಕ ಕೆಲವು ಏನು ರಿಲೀಸ್ಗಳನ್ನು ಬಿಡ್ತಾರೆ. ಹೌದು, ನನ್ನ ಹತ್ರ ಒಬ್ಬ ಬಂದಿದ್ದಾನೆ, ಅವನ ಹತ್ರ ಬುರುಡೆ ಇದೆ, ಅದಕ್ಕಿಂತ ಮುಂಚೆನೇ ಇವರು ಸಂಚು ಮಾಡಿರ್ತಾರೆ ಅಂತ ಎಲ್ಲರಿಗೂ ಯಾರಿಗೂ ಗೊತ್ತಿರೋದಿಲ್ಲ. ಆ ಒಂದು ಸಂಚು ಆದಾಗ, ಆ ಒಂದು ಲೆಟರ್ಗಳು ರಿಲೀಸ್ ಆದಾಗ, ಅದು ಸೋಷಿಯಲ್ ಮೀಡಿಯಾಗಳಲ್ಲಿ ಸಂಚನ ಆದಾಗ, ಅದು ಯೂಟ್ಯೂಬ್ಗಳಲ್ಲಿ ಹರಿದಾಡಿದಾಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಅರುಣ್ ಏನು ದಕ್ಷಿಣ ಕನ್ನಡದ SP ಇರ್ತಾರೆ, ವೆರಿ ಸ್ಟ್ರಿಕ್ಟ್ ಆಫೀಸರ್, ಅವ್ರೇನು ಮಾಡ್ತಾರೆ ಅಂದರೆ, ಒಂದು ಸುಮೋಟೋ ಏನು FIR ಅನ್ನು ಬೆಳ್ತಂಗಡಿಯಲ್ಲಿ ಮಾಡ್ತಾರೆ. ತದನಂತರ ಏನಾಗುತ್ತೆ, ಈ FIR ಏನು ಒಂದು ರೀತಿ ಆಗುತ್ತೆ ಅಂತ ತಿಳ್ಕೊಳ್ಳೋದಂತಹ ಏನು ಮಟ್ಟಣ್ಣವರ್ ಮತ್ತು ತಿಮರೋಡಿಯ ಈ ಧರ್ಮದ್ರೋಹಿ ಗ್ಯಾಂಗ್ ಏನಿದೆ, ಇಲ್ಲಿ ಇವರು ಸಿಕ್ಕಾಕೋತಾರೆ. ಯಾವಾಗ ಆ ಅಡ್ವೊಕೇಟ್ಗಳಿಗೆ ನೋಟಿಸ್ ಹೋಗುತ್ತೆ, ಬಂದು ನೀವು ಉತ್ತರ ಕೊಡಬೇಕು, ಬಂದು ನೀವು ಅವನನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದಾಗ, ಈ ಬುರುಡೆ ತಿಮ್ಮಯ್ಯನನ್ನು ಈ ಬುರುಡೆಯೊಟ್ಟಿಗೆ ಧರ್ಮಸ್ಥಳ ಕೋರ್ಟ್ಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಮೂಲಕ ತಗೊಂಡು ಬರ್ತಾರೆ. ಅಲ್ಲಿ ಏನಾಗುತ್ತೆ, 183 ಮ್ಯಾಜಿಸ್ಟ್ರೇಟ್ ಮುಂದೆ 183 ಆದ ಕೂಡಲೇ ಕರ್ನಾಟಕ ಸರ್ಕಾರಕ್ಕೆ ಒಂದು ರೀತಿಯ ಪ್ರೆಷರ್, ಅಂದರೆ ದಿನಕ್ಕೆ 100 ಜನ ಸಿದ್ದರಾಮಯ್ಯನವರ ಮೆಟ್ಲತ್ತಲಿಕ್ಕೆ ಶುರು ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಎಗೈನ್ ಕ್ಯಾಂಪೇನ್ ಆಗುತ್ತೆ. ಡಾಕ್ಟರ್ ಪ್ರಣಬ್ ಮೊಹಂತಿಯ ಏನು ನಾಯಕತ್ವದಲ್ಲಿ ಒಂದು SIT ಅನ್ನು ರಚನೆ ಮಾಡಬೇಕು, ಧರ್ಮಸ್ಥಳದಲ್ಲಿ ಆದ ಈ ಮಾಸ್ ರೇಪ್ ಮತ್ತು ಏನು ಸಾವು ಏನಿದೆ ಅದರದ್ದು ಕೂಲಂಕುಷವಾದ ತನಿಖೆ ಆಗಬೇಕು, ಇಡೀ ಧರ್ಮಸ್ಥಳದಲ್ಲಿರುವ ಇಡೀ ಕಾಡನ್ನು ಅಗಿಬೇಕು ಅನ್ನುವ ಸ್ಥಿತಿಯಲ್ಲಿ ಒಂದು ವ್ಯವಸ್ಥಿತ ಸಂಚು ಆಗುತ್ತೆ. ಇಲ್ಲಿವರು ಸಿಕ್ಕಾಕೋತಾರೆ. ನಾನು ಅದೇ ಹೇಳಿದ್ದು, ತಾವು ತೋಡಿದ ಕೆಡ್ಡಕ್ಕೆ ತಾವೇ ಬೀಳುವುದು ಅಂತ ಏನು ಹೇಳ್ತೀವಲ್ವಾ, ತಾವು ಇಟ್ಟ ಉರುಳಿಗೆ ತಮ್ಮ ಕುತ್ತಿಗೆಯನ್ನು ಇವರು ಎಲ್ಲಿ ಕೊಟ್ಟಿದ್ದಂದರೆ, ಯಾವಾಗ 183 ಆಗುತ್ತೆ, ಯಾವಾಗ ಪ್ರಣಬ್ ಮೊಹಂತಿಯವರ ನೇತೃತ್ವದಲ್ಲಿ SIT ಆಗುತ್ತೆ, ಅವರು ಯಾವಾಗ ಸ್ಟಡಿ ಮಾಡ್ತಾರೆ ಈ ಕೇಸನ್ನು, ಅವರಿಗೆ ಈ ಕೇಸ್ ಸ್ಟಡಿ ಮಾಡಿದ 1-2 ದಿನಗಳಲ್ಲೇ ಗೊತ್ತಾಗುತ್ತೆ, ದಿಸ್ ಈಸ್ ಎ ಪ್ರೊಪಗಾಂಡಾ. ಮಾತ್ರ ಅಲ್ಲ, ಇದು ಷಡ್ಯಂತ್ರ. ಯಾಕಂದರೆ ಯಾವಾಗ SITಯಲ್ಲಿ ಬುರುಡೆ ಚಿನ್ನಯ್ಯನನ್ನು ಕರೀತಾರೆ, ಅವನನ್ನು ಯಾವಾಗ ವ್ಯವಸ್ಥಿತವಾಗಿ ಅವನನ್ನು
ವಿಚಾರಣೆ ಒಳಪಡಿಸ್ತಾರೆ. ಆಗಲೇ ಅವನು ಹೇಳಲಿಕ್ಕೆ ಶುರು ಮಾಡ್ತಾನೆ, ಸರ್ ಇದರಲ್ಲಿ ಏನಿಲ್ಲ, ನನಗೇನು ಗೊತ್ತಿಲ್ಲ, ದಯವಿಟ್ಟು ನಾನು ತಪ್ಪು ಒಪ್ಕೋತೀನಿ, ನನಗೆ ಇನ್ವೆಸ್ಟಿಗೇಷನ್ ಮಾಡೋದು ಬೇಡ, ನೀವು ಈ ಯಾವುದೇ ಒಂದು ಹೊಂಡವನ್ನು ಅಗಿಯೋದು ಬೇಡ ಅಂತ ಹೇಳ್ಕೊಂಡ್ರೂ ಕೂಡ SIT ಅವರು ಇಲ್ಲಿಗೆ ಏನಾದರೂ ಈ ವ್ಯವಸ್ಥೆಯನ್ನು ನಾವು ಮಾಡಿದರೆ ಇಡೀ ಜಗತ್ತಿಗೆ ನಾವು ಸಮಾಜಕ್ಕೆ ಒಂದು ರಾಂಗ್ ಏನು ಮೆಸೇಜ್ ಪಾಸ್ ಮಾಡಿದಂತಾಗುತ್ತೆ, ನಾವು ಈ ಇನ್ವೆಸ್ಟಿಗೇಷನನ್ನು ಅವನ ಮೊದಲ 183 ಪ್ರಕಾರ ಮಾಡಲೇಬೇಕಂತ ಹೇಳುತ್ತಾ ಈವನ್ GPR ಇಂದ ಹಿಡಿದು ಎಲ್ಲ ರೀತಿಯಲ್ಲಿ ಲೈವ್ ಡೆಮಾನ್ಸ್ಟ್ರೇಷನ್ ಮಾಡಿಕೊಂಡು ಗುಂಡಿಗಳನ್ನು ಅಗಿತಾರೆ. ಎಲ್ಲೂ ಸಿಕ್ಕದಾಗ ಇನ್ನೊಂದು ಕಡೆ ಯಾವ ರೀತಿಯಾಗಿ ಈ ಬುರುಡೆಯನ್ನು ತಂದು ಕೊಡ್ತಾನೆ ಅನ್ನುವ ರೀತಿಯಲ್ಲಿ ಅವನನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಕಡೆಗೆ ಅವನು ಒಪ್ಕೋತಾನೆ, ಇದು ಷಡ್ಯಂತ್ರ, ನನ್ನನ್ನು ಅರೆಸ್ಟ್ ಮಾಡಿ ನನ್ನನ್ನು ದಿನಾ ಮನೆಗೆ ಕರ್ಕೊಂಡು ಹೋಗ್ತಾರೆ ಮಹೇಶ್ ತಿಮ್ರೋಡಿಯರ್ ಟೀಮು, ನನ್ನನ್ನು ಇವರು ನನ್ನನ್ನು ಇವರು ಮರ್ಡರ್ ಮಾಡುವಂಥ ಸ್ಥಿತಿಯಲ್ಲಿ ನಾನಿದ್ದೀನಿ, ನಾನು ಹೊರಗಡೆ ಬರಲಿಕ್ಕೆ ಇಷ್ಟಪಡಲ್ಲ, ನಾನು ಮನೆಗೆ ಹೋಗ್ಲಿಕ್ಕೆ ಇಷ್ಟಪಡಲ್ಲ, ನನಗೆ ಮ್ಯಾಜಿಸ್ಟ್ರೇಟ್ ಎದುರುಗಡೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾರೆ. ಮ್ಯಾಜಿಸ್ಟ್ರೇಟ್ಗೆ ಎದುರುಗಡೆ ಪ್ರೊಡ್ಯೂಸ್ ಮಾಡಿದಾಗ ಅಲ್ಲಿ ಅವನು ತಪ್ಪು ಒಪ್ಕೋತಾನೆ. ಆಗ ಅವನ ಮೇಲೆ ಅಲ್ಲಿಯವರೆಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ಇದ್ದಂತಹ ಏನು ಚಿನ್ನಯ್ಯ ಇದ್ದಾನೆ ಆ ದಿನ ಆರೋಪಿ ಆಗ್ತಾನೆ, ಆ ದಿನ ಅವನು ಅರೆಸ್ಟ್ ಮಾಡಲಾಗುತ್ತೆ. ಇಲ್ಲಿಂದ ಈ ಷಡ್ಯಂತ್ರ ಏನಿದೆ ತಿರುಗುಬಾಣ ಆಗಿ ಅವರಿಗೆ ತಿರುಗುತ್ತೆ.